ರಾಜ್ಯದ ಅನೇಕ ಕಡೆಗಳಲ್ಲಿ ಈಗ ಈ ಗ್ಯಾಸ್ ಗಂಡಾಂತರ ಕಾಡ್ತಾ ಇದೆ. ಗ್ಯಾಸ್ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೋಟೆಲ್ ಅವರು ಕಾಯ್ತಾ ಇದ್ರು. ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸ್ ಕೂಡ ಮಾಡಿ ಒಂದಷ್ಟು ತಿಂಡಿಗಳನ್ನು ತಯಾರು ಮಾಡ್ತಾ ಇದ್ರು. ಆದರೆ ಈ ಹೋಟೆಲ್ಗಳನ್ನ ಇನ್ನೆಷ್ಟು ದಿನ ನಡೆಸೋದಕ್ಕೆ ಸಾಧ್ಯ? ಇವತ್ತು ಕೂಡ ಧಾರವಾಡದ ಬಹುತೇಕ ಹೋಟೆಲ್ಗಳು ಬಂದ್. ವಿದ್ಯಾರ್ಥಿಗಳಿರುವಂತಹ ಪ್ರದೇಶದಲ್ಲಿ ಈಗ ಹೋಟೆಲ್ ಕ್ಲೋಸ್ ಆಗಿದೆ. ಸಾಕಷ್ಟು ಹೋಟೆಲ್ಗಳು ಇವತ್ತು ಕ್ಲೋಸ್ ಆಗಿರುವಂತಹ ಪರಿಸ್ಥಿತಿ. ಇವತ್ತು ಕೂಡ ಬಾಗಿಲು ಹಾಕೊಂಡಿದೆ. ಕಳೆದ 3-4 ದಿನದಿಂದಲೂ ಕೂಡ ಇದೇ ಪರಿಸ್ಥಿತಿ. ಇವತ್ತು ಕೂಡ ಧಾರವಾಡದ ಬಹುತೇಕ ಹೋಟೆಲ್ಗಳೆಲ್ಲವೂ ಕೂಡ ಕ್ಲೋಸ್. ಗಮನಿಸ್ತಾ ಇದೀವಲ್ಲ, ಅತಿ ಹೆಚ್ಚು ವಿದ್ಯಾರ್ಥಿಗಳಿರುವಂತಹ ಪ್ರದೇಶ. ಅದರ ಜೊತೆಯಲ್ಲಿ ಎಕ್ಸಾಮ್ ಬರೆಯಕ್ಕೆ ಹೋಗುವಂತವರು, ಕಾಲೇಜಿಗೆ ಹೋಗುವಂತವರು ಈ ಕ್ಯಾಂಟೀನ್ ಊಟಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಅವ್ರಿಗೂ ಕೂಡ ಈಗ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಹೋಟೆಲ್ಗಳೆಲ್ಲವೂ ಕೂಡ ಕ್ಲೋಸ್. ವಿದ್ಯಾಕಾಶಿ ಧಾರವಾಡದಲ್ಲಿ ಈಗಾಗಲೇ ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಕೆಲವೊಂದಿಷ್ಟು ಹೋಟೆಲ್ಗಳು ಬಂದ್ ಆಗಿರ್ತಕ್ಕಂಥದ್ದು. ಅದು ಏನು ವಿದ್ಯಾರ್ಥಿಗಳು ಇರ್ತಿರ್ತಕ್ಕಂಥ ಏರಿಯಾದಲ್ಲಿ ಈಗ ಹೋಟೆಲ್ಗಳು ಕೂಡ ಬಂದ್ ಆಗಿರ್ತಕ್ಕಂಥದ್ದು. ಇವತ್ತು ತಾವೇನು ದೃಶ್ಯಾವಳಿಗಳು ಕೂಡ ನೋಡ್ತಾ ಇರಬಹುದು. ನಾನೀಗ ಶ್ರೀನಗರದಲ್ಲಿ ಇರ್ತಕ್ಕಂಥ ಒಂದು ಗಣೇಶ ಹೋಟೆಲ್ ನ ಮುಂಭಾಗದಲ್ಲಿ ಇದ್ದೀನಿ. ತಾವೇನೀಗ ಈ ಒಂದು ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇದ್ದೀರಿ. ಈ ಒಂದು ಗಣೇಶ ಹೋಟೆಲ್ಗೆ ಸಾಕಷ್ಟು ಹುಡುಗರು ಕೂಡ ದಿವಸ ಬರ್ತಾ ಇದ್ರು. ಹೀಗಾಗಿ ಈ ಒಂದು ಹೋಟೆಲ್ ಈಗ ಬಂದ್ ಆಗಿರೋದ್ರಿಂದ ಇಲ್ಲಿ ಬರ್ತಿರ್ತಕ್ಕಂಥ ಬಂದವಾಗಿ ಸಂಪೂರ್ಣವಾಗಿ ಈ ಒಂದು ಹೋಟೆಲ್ಗೆ ಬೀಗವನ್ನು ಹಾಕುವಂತ ಕೆಲಸ ಕೂಡ ಆಗಿರ್ತಕ್ಕಂಥ ಈಗ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಈ ಒಂದು ಹೋಟೆಲ್ಗಳಿಗೆ ಬೀಗ ಹಾಕಿ ಇಲ್ಲಿಂದ ಮಾಲೀಕರು ಕೂಡ ಹೋಗುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸಾಕಷ್ಟು ಇಲ್ಲಿ ಏನು ಬೆಳಿಗ್ಗೆ ಟಿಫಿನ್ ನಿಂದ ಹಿಡಿದು ಸಂಜೆ ಮಧ್ಯಾಹ್ನದವರೆಗೂ ಕೂಡ ಈ ಒಂದು ರಾತ್ರಿವರೆಗೂ ಕೂಡ ಇಲ್ಲಿ ಟಿಫಿನ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇತ್ತು. ಆದ್ರೆ ಈ ಒಂದು ಹೋಟೆಲ್ ಈಗ ಬಂದ ಅಂದ್ರೆ ಈ ಒಂದೇ ಹೋಟೆಲ್ ಅಲ್ಲ, ಇಲ್ಲಿ ಇರ್ತಕ್ಕಂಥ ಬಹುತೇಕ ಹೋಟೆಲ್ಗಳು ಇವತ್ತು ಏನು ಗ್ಯಾಸ್ ಸಿಲಿಂಡರ್ ನ ಅಭಾವದಿಂದ ಈಗಾಗಲೇ ಬಂದ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಬಂದ್ ಹೊಡೆತವನ್ನು ವಿದ್ಯಾರ್ಥಿಗಳ ಮೇಲೆ ತಡ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಧಾರವಾಡಕ್ಕೆ ಓದೋಕೆ ಅಂತ ಸಾಕಷ್ಟು ಜಿಲ್ಲೆಯಿಂದ ಮತ್ತು ವಿದ್ಯಾರ್ಥಿಗಳು ಇಲ್ಲಿ ಬಂದು ಓದ್ತಿರ್ತಾರೆ. ಅಂದ್ರೆ ಹೋಟೆಲ್ಗಳು ಬಂದ ಅಂದ್ರೆ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಹೊಡೆತ ಬೀಳುವುದು ಅಂತ ಸಾಕಷ್ಟು ವಿದ್ಯಾರ್ಥಿಗಳಿಗೂ ಕೂಡ ಈಗ ಸಾಕಷ್ಟು ತೊಂದರೆಗಳು ಉಂಟಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಸರ್ಕಾರ ಈ ಒಂದು ಸಮಸ್ಯೆಯನ್ನು ಯಾವ ರೀತಿ ಬಗೆಹರಿಸುತ್ತೆ ಅನ್ನೋದು ಸಾಕಷ್ಟು ಈಗ ಆ ಪ್ರಶ್ನೆಯನ್ನ ಮೂಡಿಸ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಖ್ಯಮಂತ್ರಿ ಕನ್ನಡ, ಧಾರವಾಡ. ವಿದ್ಯಾಕಾಶಿ ಧಾರವಾಡದಲ್ಲಿ ಈಗಾಗಲೇ ಗ್ಯಾಸ್ ಸಿಲಿಂಡರ್ ಅಭಾವ. ರಾಜ್ಯದ ಅನೇಕ ಕಡೆಗಳಲ್ಲಿ ಈಗ ಈ ಗ್ಯಾಸ್ ಗಂಡಾಂತರ ಕಾಡ್ತಾ ಇದೆ. ಗ್ಯಾಸ್ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೋಟೆಲ್ ಅವರು ಕಾಯ್ತಾ ಇದ್ರು. ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸ್ ಕೂಡ ಮಾಡಿ ಒಂದಷ್ಟು ತಿಂಡಿಗಳನ್ನು ತಯಾರು ಮಾಡ್ತಾ ಇದ್ರು. ಆದರೆ ಈ ಹೋಟೆಲ್ಗಳನ್ನ ಇನ್ನೆಷ್ಟು ದಿನ ನಡೆಸೋದಕ್ಕೆ ಸಾಧ್ಯ? ಇವತ್ತು ಕೂಡ ಧಾರವಾಡದ ಬಹುತೇಕ ಹೋಟೆಲ್ಗಳು ಬಂದ್. ವಿದ್ಯಾರ್ಥಿಗಳಿರುವಂತಹ ಪ್ರದೇಶದಲ್ಲಿ ಈಗ ಹೋಟೆಲ್ ಕ್ಲೋಸ್ ಆಗಿದೆ. ಸಾಕಷ್ಟು ಹೋಟೆಲ್ಗಳು ಇವತ್ತು ಕ್ಲೋಸ್ ಆಗಿರುವಂತಹ ಪರಿಸ್ಥಿತಿ. ಇವತ್ತು ಕೂಡ ಬಾಗಿಲು ಹಾಕೊಂಡಿದೆ. ಕಳೆದ 3-4 ದಿನದಿಂದಲೂ ಕೂಡ ಇದೇ ಪರಿಸ್ಥಿತಿ. ಇವತ್ತು ಕೂಡ ಧಾರವಾಡದ ಬಹುತೇಕ ಹೋಟೆಲ್ಗಳೆಲ್ಲವೂ ಕೂಡ ಕ್ಲೋಸ್. ಗಮನಿಸ್ತಾ ಇದೀವಲ್ಲ, ಅತಿ ಹೆಚ್ಚು ವಿದ್ಯಾರ್ಥಿಗಳಿರುವಂತಹ ಪ್ರದೇಶ. ಅದರ ಜೊತೆಯಲ್ಲಿ ಎಕ್ಸಾಮ್ ಬರೆಯಕ್ಕೆ ಹೋಗುವಂತವರು, ಕಾಲೇಜಿಗೆ ಹೋಗುವಂತವರು ಈ ಕ್ಯಾಂಟೀನ್ ಊಟಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಅವ್ರಿಗೂ ಕೂಡ ಈಗ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಹೋಟೆಲ್ಗಳೆಲ್ಲವೂ ಕೂಡ ಕ್ಲೋಸ್. ವಿದ್ಯಾಕಾಶಿ ಧಾರವಾಡದಲ್ಲಿ ಈಗಾಗಲೇ ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಕೆಲವೊಂದಿಷ್ಟು ಹೋಟೆಲ್ಗಳು ಬಂದ್ ಆಗಿರ್ತಕ್ಕಂಥದ್ದು. ಅದು ಏನು ವಿದ್ಯಾರ್ಥಿಗಳು ಇರ್ತಿರ್ತಕ್ಕಂಥ ಏರಿಯಾದಲ್ಲಿ ಈಗ ಹೋಟೆಲ್ಗಳು ಕೂಡ ಬಂದ್ ಆಗಿರ್ತಕ್ಕಂಥದ್ದು. ಇವತ್ತು ತಾವೇನು ದೃಶ್ಯಾವಳಿಗಳು ಕೂಡ ನೋಡ್ತಾ ಇರಬಹುದು. ನಾನೀಗ ಶ್ರೀನಗರದಲ್ಲಿ ಇರ್ತಕ್ಕಂಥ ಒಂದು ಗಣೇಶ ಹೋಟೆಲ್ ನ ಮುಂಭಾಗದಲ್ಲಿ ಇದ್ದೀನಿ. ತಾವೇನೀಗ ಈ ಒಂದು ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇದ್ದೀರಿ. ಈ ಒಂದು ಗಣೇಶ ಹೋಟೆಲ್ಗೆ ಸಾಕಷ್ಟು ಹುಡುಗರು ಕೂಡ ದಿವಸ ಬರ್ತಾ ಇದ್ರು. ಹೀಗಾಗಿ ಈ ಒಂದು ಹೋಟೆಲ್ ಈಗ ಬಂದ್ ಆಗಿರೋದ್ರಿಂದ ಇಲ್ಲಿ ಬರ್ತಿರ್ತಕ್ಕಂಥ ಬಂದವಾಗಿ ಸಂಪೂರ್ಣವಾಗಿ ಈ ಒಂದು ಹೋಟೆಲ್ಗೆ ಬೀಗವನ್ನು ಹಾಕುವಂತ ಕೆಲಸ ಕೂಡ ಆಗಿರ್ತಕ್ಕಂಥ ಈಗ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಈ ಒಂದು ಹೋಟೆಲ್ಗಳಿಗೆ ಬೀಗ ಹಾಕಿ ಇಲ್ಲಿಂದ ಮಾಲೀಕರು ಕೂಡ ಹೋಗುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸಾಕಷ್ಟು ಇಲ್ಲಿ ಏನು ಬೆಳಿಗ್ಗೆ ಟಿಫಿನ್ ನಿಂದ ಹಿಡಿದು ಸಂಜೆ ಮಧ್ಯಾಹ್ನದವರೆಗೂ ಕೂಡ ಈ ಒಂದು ರಾತ್ರಿವರೆಗೂ ಕೂಡ ಇಲ್ಲಿ ಟಿಫಿನ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇತ್ತು. ಆದ್ರೆ ಈ ಒಂದು ಹೋಟೆಲ್ ಈಗ ಬಂದ ಅಂದ್ರೆ ಈ ಒಂದೇ ಹೋಟೆಲ್ ಅಲ್ಲ, ಇಲ್ಲಿ ಇರ್ತಕ್ಕಂಥ ಬಹುತೇಕ ಹೋಟೆಲ್ಗಳು ಇವತ್ತು ಏನು ಗ್ಯಾಸ್ ಸಿಲಿಂಡರ್ ನ ಅಭಾವದಿಂದ ಈಗಾಗಲೇ ಬಂದ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಬಂದ್ ಹೊಡೆತವನ್ನು ವಿದ್ಯಾರ್ಥಿಗಳ ಮೇಲೆ ತಡ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಧಾರವಾಡಕ್ಕೆ ಓದೋಕೆ ಅಂತ ಸಾಕಷ್ಟು ಜಿಲ್ಲೆಯಿಂದ ಮತ್ತು ವಿದ್ಯಾರ್ಥಿಗಳು ಇಲ್ಲಿ ಬಂದು ಓದ್ತಿರ್ತಾರೆ. ಅಂದ್ರೆ ಹೋಟೆಲ್ಗಳು ಬಂದ ಅಂದ್ರೆ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಹೊಡೆತ ಬೀಳುವುದು ಅಂತ ಸಾಕಷ್ಟು ವಿದ್ಯಾರ್ಥಿಗಳಿಗೂ ಕೂಡ ಈಗ ಸಾಕಷ್ಟು ತೊಂದರೆಗಳು ಉಂಟಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಸರ್ಕಾರ ಈ ಒಂದು ಸಮಸ್ಯೆಯನ್ನು ಯಾವ ರೀತಿ ಬಗೆಹರಿಸುತ್ತೆ ಅನ್ನೋದು ಸಾಕಷ್ಟು ಈಗ ಆ ಪ್ರಶ್ನೆಯನ್ನ ಮೂಡಿಸ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಖ್ಯಮಂತ್ರಿ ಕನ್ನಡ, ಧಾರವಾಡ. ವಿದ್ಯಾಕಾಶಿ ಧಾರವಾಡದಲ್ಲಿ ಈಗಾಗಲೇ ಗ್ಯಾಸ್ ಸಿಲಿಂಡರ್ ಅಭಾವ. ರಾಜ್ಯದ ಅನೇಕ ಕಡೆಗಳಲ್ಲಿ ಈಗ ಈ ಗ್ಯಾಸ್ ಗಂಡಾಂತರ ಕಾಡ್ತಾ ಇದೆ. ಗ್ಯಾಸ್ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೋಟೆಲ್ ಅವರು ಕಾಯ್ತಾ ಇದ್ರು. ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸ್ ಕೂಡ ಮಾಡಿ ಒಂದಷ್ಟು ತಿಂಡಿಗಳನ್ನು ತಯಾರು ಮಾಡ್ತಾ ಇದ್ರು. ಆದರೆ ಈ ಹೋಟೆಲ್ಗಳನ್ನ ಇನ್ನೆಷ್ಟು ದಿನ ನಡೆಸೋದಕ್ಕೆ ಸಾಧ್ಯ? ಇವತ್ತು ಕೂಡ ಧಾರವಾಡದ ಬಹುತೇಕ ಹೋಟೆಲ್ಗಳು ಬಂದ್. ವಿದ್ಯಾರ್ಥಿಗಳಿರುವಂತಹ ಪ್ರದೇಶದಲ್ಲಿ ಈಗ
ಹೋಟೆಲ್ ಕ್ಲೋಸ್ ಆಗಿದೆ. ಸಾಕಷ್ಟು ಹೋಟೆಲ್ಗಳು ಇವತ್ತು ಕ್ಲೋಸ್ ಆಗಿರುವಂತಹ ಪರಿಸ್ಥಿತಿ ಇವತ್ತು ಕೂಡ ಬಾಗಿಲು ಹಾಕೊಂಡಿದೆ. ಕಳೆದ 3-4 ದಿನದಿಂದಲೂ ಕೂಡ ಇದೇ ಪರಿಸ್ಥಿತಿ. ಇವತ್ತು ಕೂಡ ಧಾರವಾಡದ ಬಹುತೇಕ ಹೋಟೆಲ್ಗಳೆಲ್ಲವೂ ಕೂಡ ಕ್ಲೋಸ್. ಗಮನಿಸ್ತಾ ಇದೀವಲ್ಲ, ಅತಿ ಹೆಚ್ಚು ವಿದ್ಯಾರ್ಥಿಗಳಿರುವಂತಹ ಪ್ರದೇಶ. ಅದರ ಜೊತೆಯಲ್ಲಿ ಎಕ್ಸಾಮ್ ಬರೆಯಕ್ಕೆ ಹೋಗುವಂತವರು, ಕಾಲೇಜಿಗೆ ಹೋಗುವಂತವರು ಈ ಕ್ಯಾಂಟೀನ್ ಊಟಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಅವ್ರಿಗೂ ಕೂಡ ಈಗ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಹೋಟೆಲ್ಗಳೆಲ್ಲವೂ ಕೂಡ ಕ್ಲೋಸ್. ವಿದ್ಯಾಕಾಶಿ ಧಾರವಾಡದಲ್ಲಿ ಈಗಾಗಲೇ ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಕೆಲವೊಂದಿಷ್ಟು ಹೋಟೆಲ್ಗಳು ಬಂದ್ ಆಗಿರ್ತಕ್ಕಂಥದ್ದು. ಅದು ಏನು ವಿದ್ಯಾರ್ಥಿಗಳು ಇರ್ತಿರ್ತಕ್ಕಂಥ ಏರಿಯಾದಲ್ಲಿ ಈಗ ಹೋಟೆಲ್ಗಳು ಕೂಡ ಬಂದ್ ಆಗಿರ್ತಕ್ಕಂಥದ್ದು. ಇವತ್ತು ತಾವೇನು ದೃಶ್ಯಾವಳಿಗಳು ಕೂಡ ನೋಡ್ತಾ ಇರಬಹುದು. ನಾನೀಗ ಶ್ರೀನಗರದಲ್ಲಿ ಇರ್ತಕ್ಕಂಥ ಒಂದು ಗಣೇಶ ಹೋಟೆಲ್ ನ ಮುಂಭಾಗದಲ್ಲಿ ಇದೀನಿ. ತಾವೇನೀಗ ಈ ಒಂದು ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇದ್ದೀರಿ. ಈ ಒಂದು ಗಣೇಶ ಹೋಟೆಲ್ಗೆ ಸಾಕಷ್ಟು ಹುಡುಗರು ಕೂಡ ದಿವಸ ಬರ್ತಾ ಇದ್ರು. ಹೀಗಾಗಿ ಈ ಒಂದು ಹೋಟೆಲ್ ಈಗ ಬಂದ್ ಆಗಿರೋದ್ರಿಂದ ಇಲ್ಲಿ ಬರ್ತಿರ್ತಕ್ಕಂಥ ಬಂದವಾಗಿ ಸಂಪೂರ್ಣವಾಗಿ ಈ ಒಂದು ಹೋಟೆಲ್ಗೆ ಬೀಗವನ್ನು ಹಾಕುವಂತ ಕೆಲಸ ಕೂಡ ಆಗಿರ್ತಕ್ಕಂಥ ಈಗ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಈ ಒಂದು ಹೋಟೆಲ್ಗಳಿಗೆ ಬೀಗ ಹಾಕಿ ಇಲ್ಲಿಂದ ಮಾಲೀಕರು ಕೂಡ ಹೋಗುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸಾಕಷ್ಟು ಇಲ್ಲಿ ಏನು ಬೆಳಿಗ್ಗೆ ಟಿಫಿನ್ ನಿಂದ ಸಂಜೆ ಮಧ್ಯಾಹ್ನದವರೆಗೂ ಕೂಡ ಈ ಒಂದು ರಾತ್ರಿವರೆಗೂ ಕೂಡ ಇಲ್ಲಿ ಟಿಫಿನ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇತ್ತು. ಆದ್ರೆ ಈ ಒಂದು ಹೋಟೆಲ್ ಈಗ ಬಂದ ಅಂದ್ರೆ ಈ ಒಂದೇ ಹೋಟೆಲ್ ಅಲ್ಲ, ಇಲ್ಲಿ ಇರ್ತಕ್ಕಂಥ ಬಹುತೇಕ ಹೋಟೆಲ್ಗಳು ಇವತ್ತು ಏನು ಗ್ಯಾಸ್ ಸಿಲಿಂಡರ್ ನ ಅಭಾವದಿಂದ ಈಗಾಗಲೇ ಬಂದ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಬಂದ್ ಹೊಡೆತನು ವಿದ್ಯಾರ್ಥಿಗಳ ಮೇಲೆ ತಡ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಧಾರವಾಡಕ್ಕೆ ಓದೋಕೆ ಅಂತ ಸಾಕಷ್ಟು ಜಿಲ್ಲೆಯಿಂದ ಮತ್ತು ವಿದ್ಯಾರ್ಥಿಗಳು ಇಲ್ಲಿ ಬಂದು ಓದ್ತಿರ್ತಾರೆ. ಆದ್ರೆ ಹೋಟೆಲ್ಗಳು ಬಂದ್ ಆದ್ರೆ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಹೊಡೆತ ಬೀಳುವುದು ಅಂತ ಸಾಕಷ್ಟು ವಿದ್ಯಾರ್ಥಿಗಳಿಗೂ ಕೂಡ ಈಗ ಸಾಕಷ್ಟು ತೊಂದರೆಗಳು ಉಂಟಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಸರ್ಕಾರ ಈ ಒಂದು ಸಮಸ್ಯೆಯನ್ನು ಯಾವ ರೀತಿ ಬಗೆಹರಿಸುತ್ತೆ ಅನ್ನೋದು ಸಾಕಷ್ಟು ಈಗ ಆ ಪ್ರಶ್ನೆಯನ್ನ ಮೂಡಿಸ್ತಾ ಇರ್ತಕ್ಕಂಥದ್ದು. ನಾಗರಾಜ್ ರಿಪಬ್ಲಿಕ್ ಕನ್ನಡ, ಧಾರವಾಡ. ವಿದ್ಯಾಕಾಶಿ ಧಾರವಾಡದಲ್ಲಿ ಈಗಾಗಲೇ ಗ್ಯಾಸ್ ಸಿಲಿಂಡರ್ ಅಭಾವ ರಾಜ್ಯದ ಅನೇಕ ಕಡೆಗಳಲ್ಲಿ ಈಗ ಈ ಗ್ಯಾಸ್ ಗಂಡಾಂತರ ಕಾಡ್ತಾ ಇದೆ. ಗ್ಯಾಸ್ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಹೋಟೆಲ್ ಅವರು ಕಾಯ್ತಾ ಇದ್ರು. ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸ್ ಕೂಡ ಮಾಡಿ ಒಂದಷ್ಟು ತಿಂಡಿಗಳನ್ನು ತಯಾರು ಮಾಡ್ತಾ ಇದ್ರು. ಆದ್ರೆ ಈ ಹೋಟೆಲ್ಗಳನ್ನ ಇನ್ನೆಷ್ಟು ದಿನ ನಡೆಸೋದಕ್ಕೆ ಸಾಧ್ಯ? ಇವತ್ತು ಕೂಡ ಧಾರವಾಡದ ಬಹುತೇಕ ಹೋಟೆಲ್ಗಳು ಬಂದ್. ವಿದ್ಯಾರ್ಥಿಗಳಿರುವಂತಹ ಪ್ರದೇಶದಲ್ಲಿ ಈಗ ಹೋಟೆಲ್ ಕ್ಲೋಸ್ ಆಗಿದೆ. ಸಾಕಷ್ಟು ಹೋಟೆಲ್ಗಳು ಇವತ್ತು ಕ್ಲೋಸ್ ಆಗಿರುವಂತಹ ಪರಿಸ್ಥಿತಿ. ಇವತ್ತು ಕೂಡ ಬಾಗಿಲು ಹಾಕೊಂಡಿದೆ. ಕಳೆದ 3-4 ದಿನದಿಂದಲೂ ಕೂಡ ಇದೇ ಪರಿಸ್ಥಿತಿ. ಇವತ್ತು ಕೂಡ ಧಾರವಾಡದ ಬಹುತೇಕ ಹೋಟೆಲ್ಗಳೆಲ್ಲವೂ ಕೂಡ ಕ್ಲೋಸ್. ಗಮನಿಸ್ತಾ ಇದೀವಲ್ಲ, ಅತಿ ಹೆಚ್ಚು ವಿದ್ಯಾರ್ಥಿಗಳಿರುವಂತಹ ಪ್ರದೇಶ. ಅದರ ಜೊತೆಯಲ್ಲಿ ಎಕ್ಸಾಮ್ ಬರೆಯಕ್ಕೆ ಹೋಗುವಂತವರು, ಕಾಲೇಜಿಗೆ ಹೋಗುವಂತವರು ಈ ಕ್ಯಾಂಟೀನ್ ಊಟಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಅವ್ರಿಗೂ ಕೂಡ ಈಗ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಹೋಟೆಲ್ಗಳೆಲ್ಲವೂ ಕೂಡ ಕ್ಲೋಸ್. ವಿದ್ಯಾಕಾಶಿ ಧಾರವಾಡದಲ್ಲಿ ಈಗಾಗಲೇ ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಕೆಲವೊಂದಿಷ್ಟು ಹೋಟೆಲ್ಗಳು ಬಂದ್ ಆಗಿರ್ತಕ್ಕಂಥದ್ದು. ಅದು ಏನು ವಿದ್ಯಾರ್ಥಿಗಳು ಇರ್ತಿರ್ತಕ್ಕಂಥ ಏರಿಯಾದಲ್ಲಿ ಈಗ ಹೋಟೆಲ್ಗಳು ಕೂಡ ಬಂದ್ ಆಗಿರ್ತಕ್ಕಂಥದ್ದು. ಇವತ್ತು ತಾವೇನು ದೃಶ್ಯಾವಳಿಗಳು ಕೂಡ ನೋಡ್ತಾ ಇರಬಹುದು. ನಾನೀಗ ಶ್ರೀನಗರದಲ್ಲಿ ಇರ್ತಕ್ಕಂಥ ಒಂದು ಗಣೇಶ ಹೋಟೆಲ್ ನ ಮುಂಭಾಗದಲ್ಲಿ ಇದೀನಿ. ತಾವೇನೀಗ ಈ ಒಂದು ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇದ್ದೀರಿ. ಈ ಒಂದು ಗಣೇಶ ಹೋಟೆಲ್ಗೆ ಸಾಕಷ್ಟು ಹುಡುಗರು ಕೂಡ ದಿವಸ ಬರ್ತಾ ಇದ್ರು. ಹೀಗಾಗಿ ಈ ಒಂದು ಹೋಟೆಲ್ ಈಗ ಬಂದ್ ಆಗಿರೋದ್ರಿಂದ ಇಲ್ಲಿ ಬರ್ತಿರ್ತಕ್ಕಂಥ ಬಂದವಾಗಿ ಸಂಪೂರ್ಣವಾಗಿ ಈ ಒಂದು ಹೋಟೆಲ್ಗೆ ಬೀಗವನ್ನು ಹಾಕುವಂತ ಕೆಲಸ ಕೂಡ ಆಗಿರ್ತಕ್ಕಂಥ ಈಗ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಈ ಒಂದು ಹೋಟೆಲ್ಗಳಿಗೆ ಬೀಗ ಹಾಕಿ ಇಲ್ಲಿಂದ ಮಾಲೀಕರು ಕೂಡ ಹೋಗುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸಾಕಷ್ಟು ಇಲ್ಲಿ ಏನು ಬೆಳಿಗ್ಗೆ ಟಿಫಿನ್ ನಿಂದ ಸಂಜೆ ಮಧ್ಯಾಹ್ನದವರೆಗೂ ಕೂಡ ಈ ಒಂದು ರಾತ್ರಿವರೆಗೂ ಕೂಡ ಇಲ್ಲಿ ಟಿಫಿನ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇತ್ತು. ಆದ್ರೆ ಈ ಒಂದು ಹೋಟೆಲ್ ಈಗ ಬಂದ ಅಂದ್ರೆ ಈ ಒಂದೇ ಹೋಟೆಲ್ ಅಲ್ಲ, ಇಲ್ಲಿ ಇರ್ತಕ್ಕಂಥ ಬಹುತೇಕ ಹೋಟೆಲ್ಗಳು ಇವತ್ತು ಏನು ಗ್ಯಾಸ್ ಸಿಲಿಂಡರ್ ನ ಅಭಾವದಿಂದ ಈಗಾಗಲೇ ಬಂದ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಬಂದ್ ಹೊಡೆತನು ವಿದ್ಯಾರ್ಥಿಗಳ ಮೇಲೆ ತಡ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಧಾರವಾಡಕ್ಕೆ ಓದೋಕೆ ಅಂತ ಸಾಕಷ್ಟು ಜಿಲ್ಲೆಯಿಂದ ಮತ್ತು ವಿದ್ಯಾರ್ಥಿಗಳು ಇಲ್ಲಿ ಬಂದು ಓದ್ತಿರ್ತಾರೆ. ಆದ್ರೆ ಹೋಟೆಲ್ಗಳು ಬಂದ್ ಆದ್ರೆ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಹೊಡೆತ ಬೀಳುವುದು ಅಂತ ಸಾಕಷ್ಟು ವಿದ್ಯಾರ್ಥಿಗಳಿಗೂ ಕೂಡ ಈಗ ಸಾಕಷ್ಟು ತೊಂದರೆಗಳು ಉಂಟಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಸರ್ಕಾರ ಈ ಒಂದು ಸಮಸ್ಯೆಯನ್ನು ಯಾವ ರೀತಿ ಬಗೆಹರಿಸುತ್ತೆ ಅನ್ನೋದು ಸಾಕಷ್ಟು ಈಗ ಆ ಪ್ರಶ್ನೆಯನ್ನ ಮೂಡಿಸ್ತಾ ಇರ್ತಕ್ಕಂಥದ್ದು. ನಾಗರಾಜ್ ರಿಪಬ್ಲಿಕ್ ಕನ್ನಡ, ಧಾರವಾಡ. ವಿದ್ಯಾಕಾಶಿ ಧಾರವಾಡದಲ್ಲಿ ಈಗಾಗಲೇ ಗ್ಯಾಸ್ ಸಿಲಿಂಡರ್ ಅಭಾವ